ಇನ್ನು ತಮಿಳುನಾಡಿನಲ್ಲಿ ನಟ ವಿಜಯ್ ಅವರು ಜಯಭೇರಿ ಬಾರಿಸಿರುವ ಹಿನ್ನೆಲೆಯಲ್ಲಿ ನಟ ವಿಜಯ್ ದಳಪತಿಗೆ ಸಿಎಂ ಎಂಕೆ ಸ್ಟಾಲಿನ್ ಅವರು ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ವಿಜಯ್ ಅವರ ಟಿವಿಕೆ ಗೆಲುವಿಗೆ ಅಭಿನಂದನೆ ತಿಳಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಟ ವಿಜಯ್ ಅವರಿಗೆ ಶುಭವಾಗಲಿ ಅಂತ ಸಿಎಂ ಸಿದ್ದರಾಮಯ್ಯ ಶುಭ ಹಾರೈಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಈ ಬಗ್ಗೆ ಮಾತನಾಡಿದ್ದಾರೆ. ನಟ ವಿಜಯ್ ದಳಪತಿ ಅವರಿಗೆ ಶುಭವಾಗಲಿ. ಅವರ ಪಕ್ಷ ಇದೀಗ ಬಹುಮತವನ್ನು ಪಡ್ಕೊಳ್ತಾ ಇದೆ, ಅತಿ ಹೆಚ್ಚು ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸ್ತಾ ಇದೆ. ಹೀಗಾಗಿ ಅವರ ಪಕ್ಷಕ್ಕೆ ಒಳ್ಳೆಯದಾಗಲಿ ಅಂತ ಅವರು ಶುಭ ಹಾರೈಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡ್ತಾ ಟಿವಿಕೆ ಪಕ್ಷದ ಈ ಒಂದು ಅಭೂತಪೂರ್ವ ಗೆಲುವಿಗೆ ಶುಭ ಹಾರೈಸಿದ್ದಾರೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಪಂಚರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಪಂಚರಾಜ್ಯ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲೇ ಟಿವಿಕೆ ಪಕ್ಷ ಕೂಡ ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಹೀಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಗೆಲುವಿಗೆ ಕಾರಣೀಭೂತ ಅದು ಕೂಡ ನಟ ವಿಜಯ್ ಅವರು. ಹೀಗಾಗಿ ನಟ ವಿಜಯ್ ಅವರಿಗೆ ಗೆಲುವಿನ ಶುಭಾಶಯಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ತಮಿಳುನಾಡಲ್ಲಿ ಒಬ್ಬ ನಟ ಫಸ್ಟ್ ಟೈಮ್ ಪಾರ್ಟಿ ಕಟ್ಟಿ ಸಕ್ಸಸ್ ಆಗ್ತಾ ಇದ್ದಾರೆ. ಇನ್ನು ಅವ್ರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡ್ತಾ ಇರುವಂಥದ್ದನ್ನು ಕೇಳಿಸ್ಕೊಳ್ತಾ ಇದ್ರಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪಂಚರಾಜ್ಯ ಚುನಾವಣೆಗೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿ ನಡೆಸಿ ಮಾತನಾಡ್ತಾ ಇದ್ರು, ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ರು. ಇದೇ ವೇಳೆ ಈ ಟಿವಿಕೆ ಪಕ್ಷದ ಭರ್ಜರಿ ಗೆಲುವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಪ್ರಶ್ನೆ ಮಾಡಲಾಯಿತು. ಆಗ ಸಿಎಂ ಸಿದ್ದರಾಮಯ್ಯನವರು ಇಲ್ಲ, ಅವರಿಗೆ ಅಭಿನಂದನೆ ತಿಳಿಸ್ತೀನಿ, ನಾನು ಅವರ ಪಕ್ಷಕ್ಕೆ ಒಳ್ಳೆಯದಾಗಲಿ, ಸದ್ಯಕ್ಕೆ ಅವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ, ಒಳ್ಳೆಯದಾಗಲಿ ಅಂತ ಅವರು ಶುಭ ಹಾರೈಸಿದ್ದಾರೆ. ಇನ್ನು ಎಷ್ಟು ಸ್ಥಾನಗಳನ್ನು ಗೆಲ್ಲುತ್ತೆ ಟಿವಿಕೆ ಅನ್ನುವಂಥದ್ದು ಕೂಡ ನೋಡಬೇಕಾಗತ್ತೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿಕೃತ ರಿಸಲ್ಟು ಹೊರಬೀಳೋದೊಂದೇ ಬಾಕಿ ಚುನಾವಣಾ ಆಯೋಗದಿಂದ ಸಂಪೂರ್ಣವಾಗಿ ಫಲಿತಾಂಶ ಹೊರಬಿದ್ದ ಮೇಲೆ ಎಷ್ಟು ಸ್ಥಾನಗಳಲ್ಲಿ ಅವರು ಗೆಲುವನ್ನು ಕಾಣ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮತ್ತೊಂದೆಡೆ ಈ ಒಂದು ಚುನಾವಣೆಯಲ್ಲಿ ಯಾರ ಒಂದು ಮೈತ್ರಿ ಜೊತೆಗೆ ಸರ್ಕಾರವನ್ನು ರಚನೆ ಮಾಡ್ತಾರೆ ಅದು ಕೂಡ ತುಂಬ ಕುತೂಹಲ ಮೂಡಿಸ್ತಾ ಇದೆ. ಯಾಕಂದರೆ DMK ಜೊತೆಗೆ ಹೋಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ, ವಿರಳಾತಿ ವಿರಳ. ಆದರೆ AIADMK ಜೊತೆಗೆ ಸೇರಿಕೊಂಡು ಸರ್ಕಾರ ರಚನೆ ಮಾಡುವ ಸಾಧ್ಯತೆಗಳನ್ನು ಕೂಡ ಅಲ್ಲಗಳೆಯೋದಕ್ಕಾಗಲ್ಲ. ಅಥವಾ ಇತರರು ಕಾಂಗ್ರೆಸ್ ಪಕ್ಷ ಸೇರಿ ಎಷ್ಟು ಸ್ಥಾನಗಳಲ್ಲಿ ಗೆಲುವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲದೆ ಹೋದರೆ ಸಹಜವಾಗಿ ಹಂಗ್ ಅಸೆಂಬ್ಲಿ ಆಗುತ್ತೆ. ಹೀಗಾಗಿ ಯಾರು ಅವರ ಜೊತೆಗೆ ಸಾಥ್ ನೀಡ್ತಾರೆ, ಯಾರು ಜೊತೆಗೆ ನಿಲ್ತಾರೆ, ಇದು ತುಂಬ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಹೀಗಾಗಿ ಟಿವಿಕೆ ಜೊತೆಗೆ ಯಾರು ಕೈ ಜೋಡಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ವಿಜಯ್ ಅವರಿಗೆ ಮುನ್ನಡೆ ಸಿಕ್ಕಿದೆ. ಈಗ ಈ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ DMKಗೆ ಹಿನ್ನಡೆಯಾಗಿದೆ. ತಮಿಳುನಾಡಿನಲ್ಲಿ ವಿಜಯ್ಗೆ ಸಿನಿಮಾ ಅಲೆ ಇದೆ, ಅದು ವೋಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಅದಾಗಿದೆ ಈಗ. ಹೀಗಾಗಿ ವಿಜಯ್ಗೆ ಭಾರಿ ಮುನ್ನಡೆ ಸಿಕ್ಕಿದೆ. ನಟ ವಿಜಯ್ ದಳಪತಿ ಗೆಲುವಿನ ಬಗ್ಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತುಂಬ ದೊಡ್ಡ ಫ್ಯಾನ್ ಬೇಸ್ ಇದೆ ಅವರಿಗೆ ಅಂತ ಹೇಳಲಾಗ್ತಾ ಇತ್ತು, ಅದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗುತ್ತೆ ಅನ್ನೋ ಮಾತುಗಳು ಕೂಡ ಕೇಳಿಬರ್ತಾ ಇತ್ತು. ಹೀಗಾಗಿ ಇದೀಗ ಅದು ವೋಟ್ ಬ್ಯಾಂಕ್ ಆಗಿ ಕನ್ವರ್ಟ್ ಆಗಿರುವಂಥದ್ದು ಕಂಡು ಬರ್ತಾ ಇದೆ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ತಮಿಳುನಾಡಿನಲ್ಲಿ DMK ಅವರಿಗೆ ಖಂಡಿತವಾಗಿ ಸೆಟ್ ಬ್ಯಾಕ್ ಆಗಿದೆ ಅನ್ನುವಂಥದ್ದು.
ಟಿ ವಿ ಕೆ ಎಕ್ಸ್ಪೆಕ್ಟೆಡ್ ಅದು. ಆದರೂ ಕೂಡ ಅದು ಓಟಾಗಿ ಕನ್ವರ್ಟ್ ಆಗುತ್ತಾ ಇಲ್ವಾ ನೋಡಬೇಕು ಹಾಗೆ ಹೇಗೆ ಅಂತೇಳಿ ವಿಶ್ಲೇಷಣೆ ಮಾಧ್ಯಮ ಸ್ನೇಹಿತರು ಕೂಡ ಮಾಡ್ತಾಯಿದ್ರು ಮತ್ತು ಜನನೂ ಕೂಡ ಅದನ್ನು ಅಂದ್ಕೊಳ್ತಿದ್ರು. ಇದು ಅವರ ಪಾಪ್ಯುಲಾರಿಟಿ ತುಂಬ ಜಾಸ್ತಿ ಇದೆ, ಆದರೆ ಕನ್ವರ್ಟ್ ಆಗುತ್ತಾ ಓಟು ಅಂತೇಳಿ ಕಾಯ್ದು ನೋಡೋಣ ಅಂತ. ಈಗ ನೋಡಿದರೆ ಅವರೇ ಜಾಸ್ತಿ ಲೀಡಲ್ಲಿದ್ದಾರೆ. ಇನ್ನೂ ಸ್ವಲ್ಪ ಫಲಿತಾಂಶಗಳು ಬಂದ ಮೇಲೆ ನೋಡೋಣ. ತಮಿಳುನಾಡಿನಲ್ಲಿ ಬರುವಂತ ಚುನಾವಣೆಗೆ ದಿಕ್ಸೂಚನೆ ಮಾತನ್ನ ಕಾಂಗ್ರೆಸ್ ಹೇಳ್ತಿದ್ರು ಸರ್. ಬೈ ಎಲೆಕ್ಷನ್ ಕಾಂಗ್ರೆಸ್ ಏನು ಹೇಳ್ತಾರೆ ಬಿಡ್ತಾರೆ ಬೇರೆ ವಿಷಯ. ಪಶ್ಚಿಮ ಬಂಗಾಳದಲ್ಲಿ ಏನಾಗಿದೆ ಅಂತ ತಿರುಗಿ ನೋಡಲಿ ಒಂದ್ಸರಿ. ಯಾವ ರೀತಿ ಧೂಳಿಪಟಾಗಿದೆ ಅಲ್ಲಿ ಒಂದು ಸರ್ಕಾರ. ಅಲ್ಲಿ ಇಷ್ಟೊಂದು ದೊಡ್ಡ ಬಹುಮತವನ್ನು ಹೇಗೆ ನರೇಂದ್ರ ಮೋದಿಜಿಯವರು ಅಮಿತ್ ಶಾಜಿಯವರ ಪ್ರಯತ್ನದಿಂದ ನಾವು ಗೆದ್ದಿದ್ದೇವೆ ಅನ್ನುವಂಥದ್ದೇ ಇಡೀ ದೇಶಕ್ಕೆ ಒಂದು ಉದಾಹರಣೆ. ಸೊ ಇದಕ್ಕಿಂತ ಹೆಚ್ಚು ಉದಾಹರಣೆ ಕೊಡುವಂಥ ಅಗತ್ಯ ಇಲ್ಲ. ಬರುವಂಥ ವ್ಯವಸ್ಥೆಗಳಲ್ಲಿ ಕಾಂಗ್ರೆಸ್ಗೆ ಭವಿಷ್ಯ ಇಲ್ಲ ಅನ್ನೋದು ಸ್ಪಷ್ಟ ಪಶ್ಚಿಮ ಬಂಗಾಳದಲ್ಲಿ ತೋರಿಸಿದ್ದಾರೆ. ಮತ್ತು ಎಲ್ಲಿ 1-2 ಸೀಟ್ ಗೆಲ್ಲಕ್ಕಾಗದೇ ಇರುವಂಥ ಕಾಂಗ್ರೆಸ್ ಪಕ್ಷ ಮಾತನಾಡುವಂಥ ಯಾವುದೇ ನೈತಿಕ ಹಕ್ಕಿಲ್ಲ. ಆ ಮಾತನಾಡುವಂಥದ್ದನ್ನು ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವರ ಮಾತಿಗೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಕೊನೆಗಳಿಗೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥದ್ದು ನಮಗೂ ನೋವಾಗಿದೆ. ಸೊ ಬರೋ ದಿವಸಗಳಲ್ಲಿ ಕೊರತೆಗಳು ಏನಾಗಿದೆ ಅಂತ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷ ಗಮನವನ್ನು ಶಿವರಾಜ್ ಅವ್ರ ಬಗ್ಗೆ ಈಗಾಗಲೇ 4 ವರ್ಷ ಅವ್ರಿಗೆ ಅನ್ಯಾಯ ಆಗಿದೆ. 3 ವರ್ಷ ಅನ್ಯಾಯ ಆಗಿದೆ. ಈಗಲಾದರೂ ಅವ್ರಿಗೆ ನ್ಯಾಯ ಸಿಕ್ಕಿದೆ. ಯಾರೇ ಟೀಕೆ ಟಿಪ್ಪಣಿಗಳು ಮಾಡ್ಬೋದು, ಇವತ್ತೀಗಲಾದರೂ ಅವ್ರಿಗೆ ನ್ಯಾಯ ಸಿಕ್ಕಿದ್ದಿಲ್ಲ ಅನ್ನುವಂಥ ತೃಪ್ತಿ ಇದೆ, ಸಮಾಧಾನ ಇದೆ. ಅದಕ್ಕೆ ಆ ಭಾಗದ ಶೃಂಗೇರಿಯ ಜನಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬರುವಂಥ ದಿವಸಗಳಲ್ಲಿ ಜೀವರಾಶಿ ಇನ್ನೂ ದೊಡ್ಡ ಒಂದು ಶಕ್ತಿಯುತವಾಗಿ ಅಲ್ಲಿ ಬೆಳೀಲಿ ಅಂತ ಆಶಿಸ್ತೇನೆ. ನಮ್ಮ ಹೆಸರಲ್ಲಿ ಅಭಿಮಾನೋತ್ಸವ ಮಾಡ್ತಾ ಇದ್ದಾರೆ ಸರ್. ಅಭಿಮಾನಿಗಳು ಕಾರ್ಯಕರ್ತರು ಎಲ್ಲರೂ ಸೇರಿ 50 ವರ್ಷ ಆಗಿದೆ ರಾಜಕಾರಣಕ್ಕೆ ಬಂದು. ಹೇಗೆ ಅನ್ನಿಸ್ತಿದೆ? ನಿಮಗೆಲ್ರಿಗೂ ಗೊತ್ತಿದೆ, ಭಾಳ ಅಭಿಮಾನದಿಂದ ನಮ್ಮ ಕಾರ್ಯಕರ್ತರಿಗೆ ಶ್ರಮವನ್ನು ಪಟ್ಟು ಮಾಡ್ತಾ ಇದ್ದಾರೆ. ಅವ್ರಿಗೆ ಕಾರ್ಯಕರ್ತರು ಮಾಡಬೇಕು ಅಂತ ಹೇಳಿದಾಗ ನಾವು ಬೇಡ ಅಂತ ಹೇಳೋಕ್ಕಾಗೋದಿಲ್ಲ. ಅಭೂತಪೂರ್ವವಾದಂಥ ಒಂದು ಕಾರ್ಯಕ್ರಮ ಅದು ಆಗೋದಿದೆ. ಪಕ್ಷಾತೀತವಾಗಿ ಇವತ್ತು 100 ಜನ ಸ್ವಾಮೀಜಿಗಳನ್ನು ಅನೇಕ ಹಿರಿಯರನ್ನು ಕರೆದು ಆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಬಹಳ ಮುಖ್ಯವಾಗಿ ನಮ್ಮ ಗೃಹ ಸಚಿವ ಅಮಿತ್ ಶಾಜಿಯವರು ಬರ್ತಾ ಇರೋವಂಥದ್ದು ವಿಶೇಷ. ಸೊ ಅವರೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಬರುವಂಥ ದಿವಸ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಪಕ್ಷವನ್ನು ಬಲಪಡಿಸೋಕ್ಕೋಸ್ಕರ ವಾರಕ್ಕೆ 1 ದಿನ ಆದರೂ ಒಂದೊಂದು ಜಿಲ್ಲೆಗೆ ಹೋಗಿ ಪಕ್ಷವನ್ನು ಬಲಪಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಧನ್ಯವಾದ. ನಮಸ್ಕಾರ. ಇನ್ನು ರಾಜ್ಯದಲ್ಲೂ ಕೂಡ 2 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿದೆ. ಈಗ ಬಹುತೇಕವಾಗಿ ರಿಸಲ್ಟು ಫಿನಿಶ್ ಆಯಿತು. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯವರು ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಮತ್ತೊಂದೆಡೆ ಸಮರ್ಥ ಶಾಮನೂರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಭರ್ಜರಿ ಗೆಲುವನ್ನು ಸಾಧಿಸಿದರು. ಇಲ್ಲಿ ಉಮೇಶ್ ಮೇಟಿಯವರ ಗೆಲುವನ್ನು ನಾವು ನೋಡಬೇಕಾಗತ್ತೆ. ಸರಿಸುಮಾರು 23,000 ಮತಗಳ ಅಂತರ, ಸಾಮಾನ್ಯ ಅಂತರ ಅಲ್ಲ. ಅವರ ತಂದೆಯೂ ಕೂಡ ಅಷ್ಟೊಂದು ಭರ್ಜರಿಯಾಗಿ ಗೆಲುವನ್ನು ಕಂಡಿರಲಿಲ್ಲ. ಅಂದರೆ ಒಂದು 3,000 ರಿಂದ 4,500 ಮತಗಳ ಅಂತರ ಮಾತ್ರ ಇರ್ತಾ ಇತ್ತು.